ನಮಸ್ಕಾರ ವೀಕ್ಷಕರೇ. ಕೆಲವು ನೋವುಗಳು ಹೊರಗಡೆ ಯಾರಿಗೂ ಕಾಣಿಸೋದಿಲ್ಲ, ಆದರೆ ದಿನವೂ ಒಳಗೊಳಗೆ ನಮ್ಮನ್ನು ಕೊರಿತಾ ಇರುತ್ತವೆ, ನಮ್ಮನ್ನು ಕಾಡ್ತಾ ಇರುತ್ತವೆ ಅಲ್ವಾ? ವರ್ಷಗಳೇ ಕಳೆದಿದ್ರು ಯಾರೋ ಅಂದ ಮಾತುಗಳು ಅಥವಾ ಯಾವುದೋ ಒಂದು ಕಹಿ ನೆನಪು ಅಥವಾ ಯಾವುದೋ ಹಿಂದೆ ನಡೆದ ಮೋಸ ಇವತ್ತಿಗೂ ನಿಮ್ಮನ್ನು ಕಾಡ್ತಾ ಇದೆಯಾ? ನೀವು ಅದರಿಂದ ಹೊರಬರಲು ಪ್ರಯತ್ನಿಸಿದ್ರೂ ಕೂಡ ಆ ಹಳೆಯ ಗಾಯ ಮತ್ತೆ ಮತ್ತೆ ಹಸಿ ಆಗ್ತಾ ಇದೆಯಾ? ನಿಮಗೆ ಗೊತ್ತಾ, ನಮ್ಮ ಮನಸ್ಸು ಹಳೆಯ ಕಹಿ ಘಟನೆಗಳನ್ನು ಮರೆತಿದ್ರೂ ನಮ್ಮ ದೇಹ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಆ ನೋವನ್ನು ನೆನಪಿನಲ್ಲೇ ಇಟ್ಕೊಂಡಿರುತ್ತೆ. ಅದಕ್ಕೇ ಕೆಲವೊಮ್ಮೆ ಯಾವುದೇ ರೀಸನ್ ಇಲ್ಲದೆ ಇದ್ರೂ ಕೂಡ ಎದೆಯಲ್ಲಿ ಭಾರ, ನಿರಾಸೆ, ಆತಂಕ ಅಥವಾ ವಿಪರೀತ ಕೋಪ ನಮ್ಮಲ್ಲಿ ಬರ್ತಾ ಇರುತ್ತೆ. ನಾವು ಹಳೆಯ ನೋವನ್ನು ರಿಲೀಸ್ ಮಾಡದೆ ಹೋದರೆ ಅದು ನಮ್ಮ ಇವತ್ತಿನ ಸಂತೋಷವನ್ನು ಹಾಳು ಮಾಡುತ್ತದೆ. ನೆನಪಿಡಿ ವೀಕ್ಷಕರೇ, ನೀವು ಅನುಭವಿಸ್ತಾ ಇರುವಂತಹ ಈ ನೋವು ನಿಮ್ಮ ಹಣೆ ಬರಹವಲ್ಲ, ಮತ್ತು ಅದರೊಂದಿಗೆ ನೀವು ಇಡೀ ಜೀವನ ಕಳೆಯಬೇಕಾಗೂ ಇಲ್ಲ. ನಿಮ್ಮ ಅರಿವಿಲ್ಲದೆಯೇ ನಿಮ್ಮೊಳಗಿರುವ ಆ ಹಳೆಯ ಗಾಯಗಳನ್ನು ಸಬ್ಕಾನ್ಷಿಯಸ್ ಮಟ್ಟದಲ್ಲಿ ಕ್ಲೀನ್ ಮಾಡಿ ನಿಮ್ಮನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಲು ಈ 20 ನಿಮಿಷದ ದಿವ್ಯ ಧ್ಯಾನ ಅದ್ಭುತವಾಗಿ ಸಹಾಯ ಮಾಡುತ್ತದೆ. ಈ 20 ನಿಮಿಷಗಳು ನಿಮ್ಮ ಮನಸ್ಸಿಗೆ ನೀವು ಕೊಡುತ್ತಿರುವ ಅತ್ಯಮೂಲ್ಯವಾದ ಕೊಡುಗೆ. ದಯವಿಟ್ಟು ಬಾಹ್ಯ ಪ್ರಪಂಚದ ಎಲ್ಲ ಗದ್ದಲಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಮೊಬೈಲನ್ನು ಸೈಲೆಂಟ್ ಮೋಡ್ಗೆ ಹಾಕಿ ಮತ್ತೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮನ್ನು ನೀವು ಕಂಡುಕೊಳ್ಳುವ, ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳುವ ಈ ಪವಿತ್ರ ಜರ್ನಿ ಈಗ ಆರಂಭವಾಗುತ್ತಿದೆ. ಮೊದಲು ಒಂದು ಆರಾಮವಾದ ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ನೀವು ಬೆನ್ನಿಗೆ ಸಪೋರ್ಟ್ ತಗೋಬಹುದು, ಆದರೆ ತಲೆಗೆ ಸಪೋರ್ಟ್ ಕೊಡಬೇಡಿ. ನಿಮ್ಮ ಕಣ್ಣುಗಳು ಈಗ ಮುಚ್ಚಿವೆ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಉಸಿರಾಟದ ಕಡೆಗೆ ತನ್ನಿ. ದೀರ್ಘವಾಗಿ ಆಳವಾಗಿ ಉಸಿರನ್ನು ಮೂಗಿನ ಮೂಲಕ ಒಳಗೆ ತೆಗೆದುಕೊಳ್ಳಿ. 1 2 3 4. ಉಸಿರನ್ನು 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ಈಗ ನಿಧಾನವಾಗಿ ಉಸಿರನ್ನು ಹೊರಬಿಡಿ. 1 2 3 4. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನು ಮೂಗಿನಿಂದ ಒಳಗೆ ತೆಗೆದುಕೊಳ್ಳಿ. 1 2 3 4. 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ಈಗ ನಿಧಾನವಾಗಿ ಉಸಿರನ್ನು ಹೊರಬಿಡಿ. 1 2 3 4. ಕಡೆಯ ಬಾರಿ ದೀರ್ಘವಾಗಿ ಆಳವಾಗಿ ಉಸಿರನ್ನು ಮೂಗಿನ ಮೂಲಕ ಒಳಗೆ ತೆಗೆದುಕೊಳ್ಳಿ. 1 2 3 4. 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ಈಗ ನಿಧಾನವಾಗಿ ಉಸಿರನ್ನು ಹೊರಬಿಡಿ. 1 2 3 4. ಈಗ ನಿಮ್ಮ ಉಸಿರು ಸಹಜ ಸ್ಥಿತಿಯಲ್ಲಿ ಇರಲಿ. ವೀಕ್ಷಕರೇ, ಭಾವನಾತ್ಮಕ ಹೀಲಿಂಗ್ ಮಾಡುವಾಗ ಕೆಲವರಿಗೆ ಹಳೆ ನೆನಪುಗಳು ಬಂದು ಅಳು ಬರಬಹುದು. ಆಗ ದಯವಿಟ್ಟು ಅದನ್ನು ತಡೆಯಲು ಹೋಗಬೇಡಿ. ಅಳು ಬಂದರೆ ಹತ್ತು ಬಿಡಿ. ನಿಮ್ಮ ಎದೆಯಲ್ಲಿ ಭಾರ ಇರುವುದನ್ನು ಇಳಿಸಿಕೊಳ್ಳಲು ಪ್ರಯತ್ನಿಸಿ. ಇದು ನಿಮ್ಮ ಒಳಗಿರುವ ಕಸನ ಹೊರ ಹಾಕ್ತಾ ಇದೆ ಎನ್ನುವುದರ ಸಂಕೇತ. ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ
ನಿಮ್ಮ ಸುತ್ತಲಿನ ಪ್ರಶಾಂತತೆಯನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರು ಹೊರಬಿಡುವಾಗ ಇಡೀ ದಿನದ ಆಯಾಸವನ್ನು ಹೊರಹಾಕಿ. ನಿಮ್ಮ ಗಮನ ಈಗ ಕೇವಲ ನನ್ನ ಧ್ವನಿಯ ಮೇಲಿರಲಿ. ನಿಮ್ಮ ತಲೆಯ ಭಾಗವನ್ನು ಗಮನಿಸಿ. ಅಲ್ಲಿ ಇರುವ ಎಲ್ಲ ಭಾರವನ್ನು ಸಡಿಲಗೊಳಿಸಿ. ಹಣೆಯ ಮೇಲಿರುವ ಒತ್ತಡವನ್ನು ಕಡಿಮೆ ಮಾಡಿ. ಕಣ್ಣುಗಳು, ದವಡೆಗಳನ್ನು ಸಡಿಲಗೊಳಿಸಿ. ನಿಮ್ಮ ಕುತ್ತಿಗೆ ಮತ್ತು ಹೆಗಲ ಭಾಗವನ್ನು ಗಮನಿಸಿ. ನಿಮ್ಮ ಜೀವನದ ಅರ್ಧದಷ್ಟು ಭಾರವನ್ನು ನಿಮ್ಮ ಹೆಗಲ ಮೇಲೆಯೇ ಹೊತ್ತು ತಿರುಗುತ್ತಿದ್ದೀರಿ. ಆ ಹೆಗಲನ್ನು ಸಡಿಲಗೊಳಿಸಿ. ಆ ಭಾರವನ್ನು ಕೆಳಗೆ ಇಳಿಸಿ. ನಿಮ್ಮ ಎದೆಯ ಭಾಗ, ಹೊಟ್ಟೆಯ ಭಾಗ, ತೊಡೆಗಳು, ಮೊಣಕಾಲುಗಳು, ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತಿವೆ. ಪ್ರತಿ ಉಸಿರಾಟದ ಜೊತೆಗೆ ನೀವು ಮತ್ತಷ್ಟು ಆಳವಾದ ಶಾಂತಿಯ ಸ್ಥಿತಿಗೆ ತಲುಪುತ್ತಿದ್ದೀರಾ. ಈಗ ನೀವು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಯುತ್ತಿದ್ದೀರಾ. ಇಲ್ಲಿ ನೀವು ಸಂಪೂರ್ಣ ಸುರಕ್ಷಿತವಾಗಿದ್ದೀರಾ. ನಿಮ್ಮನ್ನು ಯಾರೂ ಇಲ್ಲಿ ಜಡ್ಜ್ ಮಾಡಲ್ಲ. ಯಾರೂ ನಿಮ್ಮನ್ನು ನೋಯಿಸಲ್ಲ. ನಿಮ್ಮ ಭೂತಕಾಲದಲ್ಲಿ ನಡೆದ ಆ ಕಹಿ ಘಟನೆ ಅಥವಾ ನಿಮ್ಮನ್ನು ನೋಯಿಸಿದ ಆ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ. ಆ ಘಟನೆಯನ್ನು ನೆನೆದಾಗ ನಿಮ್ಮ ದೇಹದ ಯಾವ ಭಾಗದಲ್ಲಿ ಭಾರ ಅನ್ನಿಸುತ್ತಿದೆ ಅದನ್ನು ಗಮನಿಸಿ. ಅದರಿಂದ ದೂರ ಓಡಬೇಡಿ. ಇಷ್ಟು ದಿನ ನೀವು ಆ ನೋವನ್ನು ಬಚ್ಚಿಡಲು ಪ್ರಯತ್ನಿಸಿದ್ದೀರಿ, ಆದರೆ ಇವತ್ತು ನೀವು ಅದನ್ನು ಎದುರಿಸಲಿದ್ದೀರಿ. ಭಯದಿಂದ ಅಲ್ಲ, ಪ್ರೀತಿಯಿಂದ. ಎದೆಯಲ್ಲಿ ನೋವಾಗ್ತಿದೆಯಾ ಅಥವಾ ಹೊಟ್ಟೆಯಲ್ಲಿ ಸಂಕಟ ಆಗ್ತಿದೆಯಾ ಅಥವಾ ತಲೆ ಭಾರ ಆಗ್ತಿದೆಯಾ? ಆ ಜಾಗವನ್ನು ಗುರುತಿಸಿ. ನಿಮ್ಮ ಗಮನವನ್ನು ಆ ಭಾರವಾಗಿರುವ ಜಾಗಕ್ಕೆ ತನ್ನಿ. ಆ ನೋವಿಗೆ ಒಂದು ಬಣ್ಣ ಅಥವಾ ರೂಪವನ್ನು ಕಲ್ಪಿಸಿಕೊಳ್ಳಿ. ಅದು ಕಪ್ಪು ಬಣ್ಣದ ಹರಳಾಗಿರಬಹುದು ಅಥವಾ ದಟ್ಟವಾದ ಹೊಗೆಯಾಗಿರಬಹುದು. ಅದನ್ನು ಕೇವಲ ಒಬ್ಬ ಸಾಕ್ಷಿಯಂತೆ ನೋಡಿ. ಆ ನೋವಿನ ನೆನಪಿಗೆ ಇವತ್ತು ನಿಮ್ಮ ಮನಸ್ಸಿನಲ್ಲೇ ಹೀಗೆ ಹೇಳಿ: ನಾನು ನಿನ್ನನ್ನು ಇಷ್ಟು ದಿನ ಬಚ್ಚಿಟ್ಟಿದ್ದೆ, ಆದರೆ ಇವತ್ತು ನಾನು ನಿನ್ನನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ನೀನು ನನಗೆ ತುಂಬ ನೋವು ಕೊಟ್ಟಿದ್ದೀಯ. ನನ್ನ ಕಣ್ಣೀರಿಗೆ ಕಾರಣವಾಗಿದ್ದೀಯ. ನಿಮಗೆ ಅಳು ಬಂದರೆ ಅತ್ತು ಬಿಡಿ. ಕಣ್ಣೀರು ನಿಮ್ಮ ಆತ್ಮವನ್ನು ಶುದ್ಧೀಕರಿಸುವ ಗಂಗಾ ನದಿ ಇದ್ದಂತೆ. ಅದನ್ನು ತಡೆಯಬೇಡಿ. ಅಳುವುದು ದೌರ್ಬಲ್ಯವಲ್ಲ, ಅದು ಹೀಲಿಂಗಿನ ಆರಂಭ. ಈಗ ಆ ಹಳೆಯ ಗಾಯಕ್ಕೆ, ಆ ಹಳೆಯ ನೆನಪಿಗೆ ಅಥವಾ ನಿಮಗೆ ಮೋಸ ಮಾಡಿದ ಆ ವ್ಯಕ್ತಿಗೆ ಧೈರ್ಯವಾಗಿ ಹೇಳಿ: ನಿಮ್ಮಿಂದ ನಾನು ಕಲಿಯಬೇಕಾದ ಪಾಠವನ್ನು ಕಲಿತಿದ್ದೇನೆ. ನೀವು
ನನ್ನ ಭೂತಕಾಲದಲ್ಲಿದ್ದೀರಿ. ಆದರೆ ನನ್ನ ವರ್ತಮಾನದಲ್ಲಿ ನಿಮಗೀಗ ಜಾಗವಿಲ್ಲ. ನಿಮ್ಮನ್ನು ಹೊತ್ತು ತಿರುಗುವ ಶಕ್ತಿ ನನಗಿಲ್ಲ. ನಾನು ಇವತ್ತು ನಿಮ್ಮನ್ನು ನನ್ನ ಜೀವನದಿಂದ, ನನ್ನ ಶರೀರದಿಂದ ಮುಕ್ತಗೊಳಿಸುತ್ತಿದ್ದೇನೆ. ಈಗ ನೀವು ಕಲ್ಪಿಸಿಕೊಳ್ಳಿ, ನಿಮ್ಮ ಉಸಿರನ್ನು ಹೊರಬಿಡುವಾಗ ನಿಮ್ಮ ಎದೆಯಲ್ಲಿದ್ದ ಕಪ್ಪು ಬಣ್ಣದ ಭಾರ, ಆ ಕಹಿ ನೆನಪುಗಳು ಹೊಗೆಯ ರೂಪದಲ್ಲಿ ನಿಮ್ಮ ದೇಹದಿಂದ ಹೊರಟು ಹೋಗುತ್ತಿವೆ. ಪ್ರತಿ ಉಸಿರು ಹೊರಹೋದಾಗಲೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಖಾಲಿಯಾಗುತ್ತಿದೆ. ನಿಮಗೀಗ ತುಂಬ ಹಗುರವಾಗುತ್ತಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪವಿತ್ರವಾದ ಬೆಂಕಿಯ ಕುಂಡವನ್ನು ಕಲ್ಪಿಸಿಕೊಳ್ಳಿ. ಅಂದರೆ ಹೋಮದ ಕುಂಡ ಇರುತ್ತಲ್ಲ, ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ನಿಮ್ಮನ್ನು ಕಾಡುತ್ತಿರುವ ಆ ಹಳೆಯ ವ್ಯಕ್ತಿಯ ಹೆಸರು ಅಥವಾ ಕಹಿ ನೆನಪು ಅಥವಾ ನಿಮಗೆ ಆದಂತಹ ಮೋಸ ಅಥವಾ ನಿಮ್ಮಲ್ಲಿರುವ ಅಪರಾಧ ಪ್ರಜ್ಞೆ, ಇವೆಲ್ಲವನ್ನು ಒಂದು ಕಾಗದದ ಮೇಲೆ ಬರೆಯುತ್ತಿದ್ದೀರಾ. ಈಗ ನೀವು ಬರೆದ ಆ ಕಾಗದವನ್ನು ಆ ಪವಿತ್ರ ಜ್ವಾಲೆಗೆ ಎಸೆಯುತ್ತಿದ್ದೀರಾ. ಈ ರೀತಿ ಕಲ್ಪಿಸಿಕೊಳ್ಳಿ. ಆ ಎಲ್ಲ ನೆನಪುಗಳು ಉರಿದು ಬೂದಿಯಾಗುತ್ತಿವೆ. ನಿಮ್ಮ ಕರ್ಮದ ಬಂಧನಗಳು ಕಳಚಿಕೊಳ್ಳುತ್ತಿವೆ. ನಿಮ್ಮ ಬಲಗೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಹೃದಯದ ಬಡಿತವನ್ನು ಅನುಭವಿಸಿ. ಈ ಹೃದಯ ಇಷ್ಟೆಲ್ಲ ನೋವನ್ನು ತಡೆದುಕೊಂಡು ನಿಮಗಾಗಿ ಇವತ್ತಿಗೂ ಬಡಿಯುತ್ತಿದೆ. ನಿಮ್ಮ ಒಳಗಿರುವ ಸಣ್ಣ ಮಗುವನ್ನು ಕಲ್ಪಿಸಿಕೊಳ್ಳಿ. ಆ ಮಗು ತುಂಬ ಮುಗ್ಧ, ಆದರೆ ಹಳೆಯ ಘಟನೆಗಳಿಂದ ಹೆದರಿದೆ, ನೊಂದಿದೆ. ಆ ಮಗುವನ್ನು ಹಗ್ ಮಾಡಿಕೊಳ್ಳಿ. ಈಗ ಬ್ರಹ್ಮಾಂಡದಿಂದ ಒಂದು ಸುಂದರವಾದ ಬಂಗಾರದ ಬಣ್ಣದ ಹೀಲಿಂಗ್ ಬೆಳಕು ನಿಮ್ಮ ತಲೆಯ ಮೂಲಕ ಒಳಗೆ ಬರುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈ ಡಿವೈನ್ ಲೈಟ್ ನಿಮ್ಮ ಇಡೀ ದೇಹದಲ್ಲಿ ಹರಡುತ್ತಿದೆ. ಎಲ್ಲಿ ಹಳೆಯ ಗಾಯಗಳಿದ್ದವೋ ಅಲ್ಲಿ ಈ ಪ್ರೀತಿಯ ಬೆಳಕು ತುಂಬಿಕೊಳ್ಳುತ್ತಿದೆ. ನಿಮ್ಮ ಹೃದಯ ಈಗ ಸಂಪೂರ್ಣವಾಗಿ ಗುಣಮುಖವಾಗಿದೆ. ನೀವು ಶಾಂತವಾಗಿದ್ದೀರಿ. ನಿಮಗೆ ನೀವೇ ಹೀಗೆ ಹೇಳಿಕೊಳ್ಳಿ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ನನ್ನನ್ನು ಪೂರ್ತಿಯಾಗಿ ಕ್ಷಮಿಸುತ್ತೇನೆ. ಅಂದು ಆ ಪರಿಸ್ಥಿತಿಯಲ್ಲಿ ನನಗೆ ಅಷ್ಟೇ ತಿಳುವಳಿಕೆ ಇತ್ತು. ಯಾರೋ ಮಾಡಿದ ತಪ್ಪಿಗೆ ನಾನು ನನ್ನನ್ನು ದಂಡಿಸಿಕೊಳ್ಳುವುದಿಲ್ಲ. ನಾನು ಪ್ರೀತಿ, ಗೌರವ ಮತ್ತು ಅಪಾರವಾದ ಸಂತೋಷಕ್ಕೆ ಅರ್ಹನು. ನಿಮ್ಮ ಜೀವನದಲ್ಲಿರುವ ಒಳ್ಳೆಯ ವಿಷಯಗಳಿಗಾಗಿ ಬ್ರಹ್ಮಾಂಡಕ್ಕೆ ಧನ್ಯವಾದ ಹೇಳಿ. ನಿಮ್ಮ ಈ ಸುಂದರವಾದ ಜೀವನಕ್ಕಾಗಿ ಧನ್ಯವಾದ ಹೇಳಿ. ನೀವು
ಹಳೆಯ ನೋವನ್ನು ಕರಗಿಸಿ ಹೊಸ ಮನುಷ್ಯರಾಗಿ ಹೊರಬಂದಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಈಗ ಹೊಸ ಆಸೆಗಳು, ಹೊಸ ಶಕ್ತಿ ಮೂಡುತ್ತಿದೆ. ಈ ಸ್ಥಿತಿಯಲ್ಲಿ ಕೆಲವು ನಿಮಿಷಗಳ ಕಾಲ ಗಾಢವಾದ ಧ್ಯಾನದಲ್ಲಿ ಮುಳುಗಿ. ಕೆಲವು ನಿಮಿಷಗಳು ನನ್ನ ಧ್ವನಿ ಮೌನವಾಗುತ್ತದೆ. ನಿಧಾನವಾಗಿ ನಿಮ್ಮ ಕೈ ಮತ್ತು ಕಾಲುಗಳ ಬೆರಳುಗಳನ್ನು ಅಲುಗಾಡಿಸಿ. ನಿಮ್ಮ ಸುತ್ತಲಿನ ವಾತಾವರಣದ ಜಾಗೃತಿ ನಿಮಗೆ ಬರುತ್ತಿದೆ. ನಿಮ್ಮ ಮುಖದಲ್ಲಿ ಒಂದು ಸುಂದರವಾದ ತೃಪ್ತಿಯ ಮುಗುಳ್ನಗೆ ಇರಲಿ. ನೀವು ತುಂಬ ಶಕ್ತಿಶಾಲಿ. ನಿಮಗೆ ಸರಿ ಎನಿಸಿದಾಗ ತುಂಬ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈ ಮೆಡಿಟೇಷನ್ ನಿಮಗೆ ಹೇಗೆ ಅನ್ನಿಸಿತು ಎಂಬುದನ್ನು ದಯವಿಟ್ಟು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಮನಸ್ಸು ಹಗುರವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ. ನಾಳೆ ಮತ್ತೆ ಸಿಗೋಣವೇ? ಸದಾ ಸಂತೋಷವಾಗಿರಿ. ಧನ್ಯವಾದಗಳು.